ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಯೋಗ ದಿನಾಚರಣೆಯ ಅಂಗವಾಗಿ ತಾಲೀಮು ನಡೆಯುತ್ತಿವೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದಲ್ಲಿ ಕಳೆದ 33 ವರ್ಷಗಳಿಂದ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ಸಾರ್ವಜನಿಕರಿಗೆ ಉಚಿತವಾಗಿ ಯೋಗದ ತರಬೇತಿ ನೀಡುತ್ತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ. ಭಾರತೀಯ ಮೂಲದ ಯೋಗಕ್ಕೆ ಸರಿಸುಮಾರು 6,000 ವರ್ಷಗಳಷ್ಟು ಇತಿಹಾಸವಿದೆ. 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗವನ್ನು ಜಾಗತಿಕ ಮಟ್ಟದಲ್ಲಿ ಪರಿಚಯಿಸಿದ್ದರು. ವಿಶ್ವಸಂಸ್ಥೆಯೂ ಕೂಡ ಇದಕ್ಕೆ ಸಮ್ಮತಿ ನೀಡಿತ್ತು. ಅಂದಿನಿಂದ ವಿಶ್ವದೆಲ್ಲೆಡೆ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ. ವರ್ಷದಿಂದ ವರ್ಷಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ವ್ಯಾಪಕ ಜನಬೆಂಬಲ ವ್ಯಕ್ತವಾಗುತ್ತಿದೆ. ಯೋಗದಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಕೊಳ್ಳೇಗಾಲದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ 45ಕ್ಕೂ ಅಧಿಕ ಮಂದಿಗೆ ಯೋಗಪಟುಗಳಾದ ನಟರಾಜ್, ಪಶುಪತಿ ಹಾಗೂ ಇತರರು ಪ್ರತಿನಿತ್ಯ ಯೋಗಾಭ್ಯಾಸ ತರಗತಿಗಳನ್ನು ಉಚಿತವಾಗಿ ಹೇಳಿಕೊಡುತ್ತಿದ್ದಾರೆ. ದೂರದರ್ಶನದೊಂದಿಗೆ ಯೋಗಪಟು ಮೀನಾ ಕುಮಾರಿ ಪ್ರತಿನಿತ್ಯ ಯೋಗಾಭ್ಯಾಸ ಮಾಡುತ್ತಿದ್ದು, ಇದರಿಂದ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಈ ಯೋಗಾಭ್ಯಾಸವನ್ನ ನಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲೂ ಸಹ ನಾನು ರೂಢಿಸಿಕೊಂಡಿದ್ದೀನಿ. ಈ ಯೋಗಾಭ್ಯಾಸವನ್ನ ರೂಢಿಸಿಕೊಂಡಿರೋದ್ರಿಂದ ನನಗೆ ಹಲವಾರು ರೋಗಗಳು ಅಥವಾ ನಾನು ಹಾಸ್ಪಿಟಲ್ಗೆ ಹೋಗೋದು ತಪ್ಪಿಸಿದೆ ಅಂತ ನಾನು ಹೇಳಿ ತುಂಬಾ ಇಷ್ಟಪಡ್ತೀನಿ. ಮತ್ತೋರ್ವ ಯೋಗಪಟು ಜ್ಯೋತಿ, ಕಳೆದ 32 ವರ್ಷಗಳಿಂದ ಯೋಗ ಮಾಡುತ್ತಿದ್ದೇನೆ. ಇದರಿಂದ ರೋಗ ರುಜಿನಗಳಿಂದ ದೂರವಿರಲು ಅನುಕೂಲವಾಗಿದೆ ಎಂದು ಹೇಳಿದರು. ಸಂಜೆ 4:30ರಿಂದ 6 ಗಂಟೆ ತನಕ ಸಂಜೆ ಕ್ಲಾಸ್ ಇರುತ್ತೆ. ಮತ್ತೆ ಉಚಿತವಾಗಿ ಹೇಳ್ಕೊಡ್ತಾ ಇದ್ದೀವಿ. ಇಲ್ಲಿ ಆರೋಗ್ಯನೇ ಮುಖ್ಯ. ಸುಮಾರು ಜನ ಯಾವ್ಯಾವುದೋ ಕಾಯಿಲೆಗಳಲ್ಲಿ ಬಂದಿದ್ದಾರೆ, ಅವ್ರಗಳಿಗೂ ಸುಮಾರು ವಾಸಿ ಆಗಿದೆ ಅನ್ನೋದು ನಮಗೆ ಕೇಳಿ ಬರ್ತಾ ಇದೆ. ಇನ್ನೋರ್ವ ಯೋಗಪಟು ಇಂದ್ರೇಶ್, ಪ್ರತಿನಿತ್ಯ ಯೋಗಾಭ್ಯಾಸ ಮಾಡುವುದರಿಂದ ವೈಯಕ್ತಿಕ ಆರೋಗ್ಯ ವೃದ್ಧಿಯಾಗುವುದಲ್ಲದೆ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೂ ಪೂರಕವಾಗಲಿದೆ. ಹೀಗಾಗಿ ಎಲ್ಲರೂ ಯೋಗಾಭ್ಯಾಸವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ನಾವು ಪ್ರತಿನಿತ್ಯ ಯೋಗಾಭ್ಯಾಸಕ್ಕೆ ಬರೋದ್ರಿಂದ ನಮ್ಮ ದೇಹ ಮತ್ತು ಮನಸ್ಸು ತುಂಬ ಆರೋಗ್ಯವಾಗಿರುತ್ತೆ. ಜೊತೆಗೆ ನಾವು ವೈಯಕ್ತಿಕವಾಗಿ ಆರೋಗ್ಯವಾಗಿರೋಕ್ಕೆ ಯೋಗ ಸಹಕಾರಿಯಾಗಿದೆ. ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದಾಗ ಯೋಗ ಸರ್ವತೋಮುಖವಾಗಿ ನಾವು ಬೆಳವಣಿಗೆ ಆಗೋದಕ್ಕೆ ಒಂದು ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತೆ. ಯೋಗಪಟು ಶಶಿಕಲಾ, ನಿದ್ರಾಹೀನತೆ, ಒತ್ತಡ ಹಾಗೂ ಕಡಿಮೆ ರಕ್ತದೊತ್ತಡದಿಂದ ಬಳಲುತ್ತಿದ್ದು, ಸ್ನೇಹಿತರ ಸಲಹೆ ಮೇರೆಗೆ ಯೋಗ ಆರಂಭಿಸಿ ಆರೋಗ್ಯದಲ್ಲಿ ಚೇತರಿಕೆ ಕಂಡುಕೊಂಡಿದ್ದೇನೆ ಎಂದು ತಿಳಿಸಿದರು. ಪ್ರಾಬ್ಲಮ್ ಇತ್ತು ತುಂಬಾ ದಿನದಿಂದ. ನನಗೆ ಯಾರೋ ಇಲ್ಲಿಗೆ ಸಜೆಷನ್ ಕೊಟ್ಟರು, ಪತಂಜಲಿಗೆ ಹೋಗು ನಿನಗೆಲ್ಲ ಸರೋಗುತ್ತೆ ಅಂತ. ನಾನು ಇಲ್ಲಿಗೆ ಬಂದು ಸೇರಿದ ಮೇಲೆ ಎಲ್ಲ ನನಗೆ ಒಂದು ಸ್ವಲ್ಪ ಪ್ರತಿಯೊಂದುವೇ ಗುಣ ಆಯ್ತಾ ಇದೆ. ನನಗೆ ಇವಾಗ ಆರಾಮಾಗಿದ್ದೀನಿ ನಾನು.